ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಪ್ರಗತಿಗಳು ಮತ್ತು ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. ಅಂದರೆ ಅರ್ಥಾತ್ ಇನ್ನೇನು ಇಲ್ಲ, ವೆರಿ ಸಿಂಪಲ್, ಜಾತಿ ಜನಗಣತಿ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತೊಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು. ಆ ಸುದ್ದಿಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ರಾಜ್ಯದ ಎಲ್ಲ ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. 2015ರಲ್ಲಿ ಕಾಂತರಾಜು ಆಯೋಗ ಸಮೀಕ್ಷೆ ಮಾಡಿತ್ತು. ಸಮೀಕ್ಷೆ ಮಾಡಿ 10 ವರ್ಷ ಕಳೆದಿರೋ ಹಿನ್ನೆಲೆಯಲ್ಲಿ ಮರು ಸರ್ವೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಆಯೋಗ ಈ ಸರ್ವೆ ಕಾರ್ಯವನ್ನು ನಡೆಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ಒಳಗೆ ದಸರಾ ರಜೆ ಸಮಯದಲ್ಲಿ ಸಮೀಕ್ಷೆ ನಡೆಯಲಿದ್ದು 15 ದಿನಗಳಲ್ಲಿ ಸರ್ವೆ ಕಾರ್ಯ ಮುಕ್ತಾಯ ಆಗುತ್ತೆ. ಡಿಸೆಂಬರ್ನಲ್ಲಿ ಆಯೋಗ ವರದಿಯನ್ನು ಕೊಡಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ 1.75 ಲಕ್ಷ ಸರ್ಕಾರಿ ಶಿಕ್ಷಕರು ಸಮೀಕ್ಷೆಯನ್ನು ನಡೆಸಲಿದ್ದು ಈ ಬಾರಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಯುತ್ತೆ. ಸಮೀಕ್ಷೆಗೆ 420 ಕೋಟಿ ಹಣ ಬಿಡುಗಡೆ ಮಾಡಿದ್ದು, ಸಮೀಕ್ಷೆ ಮಾಡುವ ಪ್ರತಿ ಶಿಕ್ಷಕರಿಗೆ 20,000 ರೂಪಾಯಿ ಗೌರವ ಧನ ಸಿಗುತ್ತೆ. ಪ್ರತಿ ಶಿಕ್ಷಕರಿಗೆ 120ರಿಂದ 150 ಮನೆಗಳಲ್ಲಿ ಸರ್ವೆ ಮಾಡೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ 7 ಕೋಟಿ ಜನರು ಮತ್ತು 2 ಕೋಟಿ ಮನೆಗಳ ಸರ್ವೆ ನಡೆಯುತ್ತೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 7ರ ಒಳಗೆ, ಅಂದರೆ ನಿಮಗೆ ದಸರಾ ರಜೆ ಶುರುವಾಗುತ್ತಲ್ಲ, ಸೆಪ್ಟೆಂಬರ್ 22, ಈ ತಿಂಗಳು 22ರಿಂದ 7ನೇ ತಾರೀಕು ತನಕ ಆಗುತ್ತೆ. ಡಿಸೆಂಬರ್ನಲ್ಲಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತೆ. 1.75 ಲಕ್ಷ, 1,75,000 ಗೌರ್ಮೆಂಟ್ ಟೀಚರ್ಸ್ನ ಬಳಕೆ ಮಾಡ್ಕೋತಾರಂತೆ. ಇದಕ್ಕೋಸ್ಕರ ಸಮೀಕ್ಷೆ ಮಾಡ್ತಾರೆ. ಒಬ್ಬೊಬ್ಬರಿಗೆ 120ರಿಂದ 150 ಮನೆ, 420 ಕೋಟಿ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಒಟ್ಟು 420 ಕೋಟಿ. ಹೆಚ್ಚುವರಿ ಆದರೆ ಇನ್ನೂ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಕಾಂತರಾಜ್ ವರದಿ ನಾವು ಒಪ್ಕೊಂಡಿಲ್ಲ. ಕಾರಣ ಯಾಕಪ್ಪ ಅಂತಂದರೆ, ಅದಾದಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರಾಗಿದ್ದರು. ಕಾಂತರಾಜು ವರದಿ ಅಂತಲೇ ಕರೆಯೋದು ಯಾವಾಗಲೂ. ಕಾಂತರಾಜ್ ಆದಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ರಿಪೋರ್ಟ್ ಕೊಟ್ಟಿದ್ದರು. ಕಾಂತರಾಜ್ ವರದಿಗೂ ಕೂಡ ರಿಪೋರ್ಟ್ ಕೊಟ್ಟಿದ್ದರು. 2015ರಲ್ಲಿ ಸರ್ವೆ ಆದದ್ದು, 2015. ಸೊ 10 ವರ್ಷ ಆಗಿತ್ತು. ಈಗ 25ನೇ ಇಸ್ವಿ, 2025ನೇ ಇಸ್ವಿ. 25ನೇ ಇಸ್ವಿ ಅಲ್ಲ, 10 ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ.